ನಮಸ್ಕಾರ ಎಲ್ಲರಿಗೂ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠವನ್ನು ಮಾಡ್ತಾ ಇದ್ದೆ. ಅದರ ಮುಂದುವರೆದ ಭಾಗವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ವೋ ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಖಂಡಿತವಾಗ್ಲೂ ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಲೆಸನ್ ಅರ್ಥ ಆಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನೀವು ಏನೆಲ್ಲ ಅಂಶಗಳನ್ನು ಅಥವಾ ಏನೆಲ್ಲ ಟಾಪಿಕ್ ಈ ವಿಡಿಯೋದಲ್ಲಿ ಇದೆ ಅಂತ ಹೇಳಿದ್ರೆ, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ತಂದಂತಹ ಕೆಲವೊಂದು ಕಾಯ್ದೆಗಳು ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು, ಪಿಟ್ಸ್ ಇಂಡಿಯಾ ಕಾಯ್ದೆ ಆಗಿರ್ಬೋದು ಅಥವಾ ಚಾರ್ಟರ್ ಕಾಯ್ದೆಗಳು, ಇದೆಲ್ಲವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಯಾವಾಗ ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಬಂದು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆವತ್ತಿಂದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದ್ವು. ಆ ಒಂದು ಸಮಸ್ಯೆಗಳ ನಿವಾರಣೆ ಮಾಡೋದಕ್ಕೋಸ್ಕರ ಆಡಳಿತ ಕ್ಷೇತ್ರದಲ್ಲಿ ಕೆಲವೊಂದು ಸುಧಾರಣೆಗಳನ್ನ ತರಬೇಕಾಗಿರತ್ತೆ. ಹಾಗೆ ಅವರು ತರ್ತಕ್ಕಂತಹ ಸುಧಾರಣೆಗಳು ಏನಿದಾವೆ ಭಾರತೀಯರ ಬೇಡಿಕೆಗಳಿಗೆ ಸ್ಪಂದಿಸುವಂತಿರಬೇಕಾಗಿತ್ತು, ಅಂದ್ರೆ ಭಾರತೀಯರ ಪರವಾಗಿ ಇರಬೇಕಾಗಿತ್ತು ಅಂತಕ್ಕಂಥದ್ದು. ಆವಾಗ ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು, ಕಾಲಕ್ಕೆ ಬೇರೆ ಬೇರೆ ನಿಯಮಗಳನ್ನ ಕಾಯ್ದೆ ರೂಪದಲ್ಲಿ ಜಾರಿಗೆ ತರ್ತಕ್ಕಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು. ಈ ರೀತಿಯ ಕಾಯ್ದೆಗಳು ನಮ್ಮ ಭಾರತದ ಸಾಂವಿಧಾನಿಕ ಬೆಳವಣಿಗೆಗೆ ಕೂಡ ಸಹಾಯವನ್ನ ಮಾಡ್ತಾ ಇದ್ವು. ಆ ಕಾಯ್ದೆಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, 1764ರಲ್ಲಿ ಏನು ಒಂದು ಬಕ್ಸಾರ್ ಕದನ ನಡೀತಲ್ವಾ, ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಏನು ಮಾಡ್ತಾನೆ, ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಹಸ್ತಾಂತರ ಮಾಡ್ತಾನೆ. 1765ರಲ್ಲಿ ಜಾರಿಗೊಂಡಂತಹ ಈ ಒಂದು ದಿವಾನಿ ಹಕ್ಕಿನ ನಂತರ ಕಂಪನಿಯ ಅಧಿಕಾರಿಗಳು ಏನು ಮಾಡ್ತಾರೆ, ಬಹಳನೇ ಒಂದು ದುರಾಸೆಗೆ ಬಿದ್ದು ಅಧಿಕಾರವನ್ನು ಅವರ ಒಂದು ವೈಯಕ್ತಿಕ ಶ್ರೀಮಂತಿಕೆಯನ್ನು ಹೆಚ್ಚು ಪಡಿಸ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಳ್ತಾ ಇರ್ತಾರೆ. ಹಾಗೆ ಹೆಚ್ಚಿನ ಮಟ್ಟದಲ್ಲಿ ಭ್ರಷ್ಟಾಚಾರ ಕೂಡ ನಡೀತಾ ಇರುತ್ತೆ, ಅವ್ಯವಹಾರಗಳು ಕೂಡ ನಡೀತಾ ಇರುತ್ತೆ. ಇಂಗ್ಲೆಂಡಿನ ಶಾಸನಸಭೆಯ ಸದಸ್ಯನಾಗಿದ್ದಂತಹ ಎಡ್ಮಂಡ್ ಬರ್ಕ್ ಏನು ಹೇಳ್ತಾನೆ ಅಂದರೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡಿತಾ ಇದ್ದಂತಹ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತ ಹೇಳಿ ಅವನು ಟೀಕೆ ಮಾಡ್ತಾನೆ. ಅವನು ಯಾಕೆ ಆ ಥರ ಹೇಳ್ತಾನೆ ಅಂತ ಹೇಳಿದ್ರೆ, ಕಂಪನಿಯ ಅಧಿಕಾರಿಗಳು ಭಾರತದಲ್ಲಿ ನಡೆಸ್ತಾ ಇದ್ದಂತಹ ಅನೈತಿಕ ವ್ಯವಹಾರಗಳು ಗೊತ್ತಿದ್ರೂ ಕೂಡ ಯಾವುದೇ ಒಂದು ಕ್ರಮವನ್ನು ತಗೊಳ್ಳದೆ ಸುಮ್ಮನೆ ಇದ್ದಿದ್ರಿಂದಾಗಿ ಅವನು ಆ ರೀತಿಯಾಗಿ ಟೀಕೆಯನ್ನು ಮಾಡ್ತಾನೆ. ಇನ್ನು ಇವರು ಸಂಪಾದಿಸಿದ ಹಣದ ಪ್ರಮಾಣ ಎಷ್ಟಿತ್ತು ಅಂತ ಹೇಳಿದ್ರೆ, ಇಡೀ ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನ ಬುಡಮೇಲು ಮಾಡಬಹುದು ಅನ್ನುವಂತಹ ಒಂದು ಭಯ ಇಂಗ್ಲೆಂಡಿನಲ್ಲಿ ಹಲವಾರು ಜನರಿಗೆ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆಯನ್ನ 1773ರಲ್ಲಿ ಜಾರಿಗೊಳಿಸ್ತಾರೆ. ಹಾಗಾದ್ರೆ ಈ ಒಂದು ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಈ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರೋ ಮುಂಚೆ ಬ್ರಿಟಿಷರ ಅಧೀನದಲ್ಲಿ ಇದ್ದಂತಹ ಪ್ರಾಂತ್ಯಗಳನ್ನ ಅವರು ಬಂಗಾಳ, ಮುಂಬೈ ಹಾಗೆ ಮದ್ರಾಸು ಅಂತ ಹೇಳಿ 3 ಪ್ರೆಸಿಡೆನ್ಸಿಗಳಾಗಿ ಅವರು ಡಿವೈಡ್ ಮಾಡ್ಕೊಳ್ತಾರೆ. ಈ ಡಿವೈಡ್ ಮಾಡ್ಕೊಂಡಂತಹ ಪ್ರೆಸಿಡೆನ್ಸಿಗಳು ಏನಿದಾವೆ ಅವುಗಳು ಪ್ರತ್ಯೇಕವಾಗಿ ಹಾಗೆ ಸ್ವತಂತ್ರವಾಗಿಯೂ ಕೂಡ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತವೆ. ಹಾಗೆ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿ ಏನಿದೆ, ಉಳಿದ 2 ಪ್ರೆಸಿಡೆನ್ಸಿ ಅಂದ್ರೆ ಮುಂಬೈ ಹಾಗೆ ಮದ್ರಾಸು ಪ್ರೆಸಿಡೆನ್ಸಿಗಳ ಮೇಲೆ ತನ್ನ ಒಂದು ಅಧಿಕಾರವನ್ನ ಪಡ್ಕೊಳ್ಳುತ್ತೆ. ಹಾಗೆ ಎರಡನೇದಾಗಿ ಈ ಬಂಗಾಳದ ಗವರ್ನರ್ ಏನಿದ್ದಾರೆ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗಿ ಅವನು ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಾಗೆ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನ ಮಾಡ್ತಕ್ಕಂತಹ ಅಥವಾ ನಿಯಂತ್ರಿಸುವ ಹಾಗೆ ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನ ಕಾನೂನು ನೀಡಿರುತ್ತೆ. ಇದರ ಜೊತೆಗೆ ಬಂಗಾಳ ಸರ್ಕಾರದ ಅಥವಾ ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಪರ್ಮಿಷನ್ ಇಲ್ಲದೇನೆ ಬಾಂಬೆ ಹಾಗೆ ಮದ್ರಾಸು ಸರ್ಕಾರಗಳು ಏನಿದೆ ಯಾರ ಮೇಲೇನೂ ಕೂಡ ಯುದ್ಧವನ್ನ ಮಾಡೋ ಹಾಗಿರಲಿಲ್ಲ ಅಥವಾ ಯುದ್ಧ ಘೋಷಣೆ ಮಾಡೋ ಅಂತಿರಲಿಲ್ಲ ಅಥವಾ ಶಾಂತಿ ಸಂಧಾನಗಳನ್ನ ನಡೆಸೋ ಹಾಗೆ ಇರಲಿಲ್ಲ. ತೀರಾ ತುರ್ತು ಸಂದರ್ಭ ಅಂತ ಬಂದಾಗ ಮಾತ್ರ ಈ ರೀತಿಯಾದಂತಹ ನಿಬಂಧನೆಗಳಿಂದ ಅವರಿಗೆ ರಿಯಾಯಿತಿಯನ್ನ ಕೊಡ್ತಾ ಇದ್ರು. ಹಾಗೆಯೇ ಕಲ್ಕತ್ತಾದಲ್ಲಿ ಈ ಒಂದು ಕಾಯ್ದೆಯ ಮೇರೆಗೆ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಈ ಕೇಂದ್ರದ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಹಾಗೆ 3 ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ರೆಗ್ಯುಲೇಟಿಂಗ್ ಕಾಯ್ದೆ ಏನಿದೆ ತನ್ನ ಒಂದು ಹೆಸರೇ ಸೂಚಿಸೋ ಹಾಗೆ ಕಂಪನಿಯನ್ನು ಒಳಗೊಂಡಂತೆ ಒಟ್ಟಾರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ತರ್ತಕ್ಕಂತಹ ಬಹುದೊಡ್ಡ ಒಂದು ನಿರ್ಣಯ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಮುಂದುವರೆದಂತೆ 1784ರಲ್ಲಿ ಜಾರಿಗೊಳಿಸಿದಂತಹ ಪಿಟ್ಸ್ ಇಂಡಿಯಾ ಕಾಯ್ದೆ ಅಥವಾ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ
ಇಲ್ಲಿ 1773ರ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವೊಂದು ಅನಿಶ್ಚಿತತೆಗಳು ಇದ್ವು ಅಂತ ಹೇಳ್ಬೋದು. ಅನಿಶ್ಚಿತತೆಗಳು ಅಂತ ಹೇಳಿದ್ರೆ ಯಾವುದೇ ಒಂದು ತೀರ್ಮಾನವನ್ನು ತಗೊಳಕ್ಕೆ ಆಗದೇ ಇರತಕ್ಕಂತಹ ವಿಚಾರಗಳು. ಸೊ ಹಾಗಾಗಿ ಇವುಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಹಾಗೆ ಕಂಪನಿ ಸರ್ಕಾರಕ್ಕೆ ಇದ್ದಂತಹ ಕೆಲವೊಂದು ಅಧಿಕಾರದ ಲಿಮಿಟ್ಸ್ಗಳೇನಿದಾವೆ ಅದನ್ನು ಸ್ಪಷ್ಟಪಡಿಸೋದು ಈ ಒಂದು ಕಾಯ್ದೆ, ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆಯ ಉದ್ದೇಶ ಆಗಿರುತ್ತೆ. ಇಂಗ್ಲೆಂಡಿನ ಸರ್ಕಾರ ಏನಿದೆ ಈ ಒಂದು ಕಾಯ್ದೆಯಲ್ಲಿ ಹೊಸ ರೀತಿಯಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರೋದ್ರ ಮುಖಾಂತರ ಭಾರತದಲ್ಲಿ ಕಂಪನಿ ಸರ್ಕಾರವನ್ನು ನಿರ್ಣಾಯಕವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ನಿಯಂತ್ರಣ ಮಂಡಳಿ ಅಂತ ಏನಿತ್ತು, ಬೋರ್ಡ್ ಆಫ್ ಕಂಟ್ರೋಲ್ ಅಂತಕ್ಕಂತಹ 6 ಜನ ಕಮಿಷನರ್ಗಳನ್ನು ಒಳಗೊಂಡಿರುವಂತಹ ಒಂದು ಹೊಸ ರೀತಿಯಾದಂತಹ ಸಂಸ್ಥೆಯನ್ನು ಕೂಡ ಇಲ್ಲಿ ರಚನೆ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ ಕೋರ್ಟ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಅಥವಾ ನಿರ್ದೇಶನ ಮಂಡಳಿ ಅಂತ. ಆ ಒಂದು ನಿರ್ದೇಶನ ಮಂಡಳಿಯ ಜಾಗದಲ್ಲಿ ಈ ಒಂದು ಬೋರ್ಡ್ ಆಫ್ ಕಂಟ್ರೋಲ್, ನಿಯಂತ್ರಣ ಮಂಡಳಿಯನ್ನ ಅವರು ರಚನೆ ಮಾಡ್ಕೊಂಡಿರೋವಂಥದ್ದು. ಈ ಒಂದು ಮಂಡಳಿ ಏನಿದೆ, ಬೋರ್ಡ್ ಆಫ್ ಕಂಟ್ರೋಲ್ ಏನಿದೆ, ನಾಗರಿಕ, ಮಿಲಿಟರಿ, ಕಂದಾಯದ ವಿಷಯಗಳಲ್ಲಿ ನಿರ್ದೇಶನ ಮಾಡ್ತಕ್ಕಂತಹ, ನಿರ್ದೇಶಿಸುವಂತಹ ಅಥವಾ ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಅಧಿಕಾರವನ್ನು ಪಡ್ಕೊಂಡಿರುತ್ತೆ. ಹಾಗೆಯೇ ಇಂಗ್ಲೆಂಡಿನಲ್ಲಿ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಎರಡೂ ಕೂಡ ಜಾರಿಯಲ್ಲಿ ಇರ್ತವೆ. ಇನ್ನು ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷರ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಅನ್ನೋದು ಈ ಒಂದು ಕಾಯ್ದೆಯಲ್ಲಿ ಹೇಳುವ ಮುಖಾಂತರ ಭಾರತೀಯರ ಒಂದು ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸ್ತಾ ಹೋಗುತ್ತೆ. ಈ ಒಂದು ಕಾಯ್ದೆ ಏನಿದೆ ಭಾರತದಲ್ಲಿ ಇದ್ದಂತಹ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರನೇ ಅಂತಿಮವಾಗಿ ಸಾರ್ವಭೌಮ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿಬಿಡುತ್ತೆ. ಇನ್ನು ಮುಂದುವರೆದಂತೆ ಚಾರ್ಟರ್ ಕಾಯ್ದೆಗಳು. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿ ಅಂತ ಹೇಳಿದ್ರೆ ಲೈಸೆನ್ಸ್ ಅಥವಾ ಅಪ್ಪಣೆ ಚೀಟಿ ಅಂತ ಏನು ಹೇಳ್ತೀವಲ್ವ, ಅದನ್ನು ವಿಸ್ತರಣೆ ಮಾಡೋದಾಗಿರುತ್ತೆ. 1793, 1813 ಹಾಗೆ 1833 ಮತ್ತು 1853ರಲ್ಲಿ ಚಾರ್ಟರ್ ಕಾಯ್ದೆಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಜಾರಿಗೆ ತರುತ್ತೆ. ಪ್ರತಿ 20 ವರ್ಷಕ್ಕೆ ಒಂದ್ಸಲ ಕಂಪನಿಗೆ ಪರವಾನಗಿಯನ್ನು ಅಂದರೆ ಲೈಸೆನ್ಸನ್ನು ಅಪ್ಡೇಟ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡಿನ ಸರ್ಕಾರ ತಗೊಂಡಿರುವಂತಹ ಕೆಲವೊಂದು ನೀತಿಗಳನ್ನು ಈ ಕಾಯ್ದೆಗೆ ಸೇರಿಸ್ತಾ ಹೋಗ್ತಾರೆ. ಈ 4 ಕಾಯ್ದೆಗಳಲ್ಲಿ 1813ರ ಹಾಗೆ 1833ರ ಕಾಯ್ದೆ ಏನಿದೆ ಬೇರೆ ಬೇರೆ ಕಾರಣಗಳಿಂದ ಪ್ರಮುಖವಾಗಿದ್ದಾವೆ, ಅಂದರೆ ತುಂಬಾ ಇಂಪಾರ್ಟೆಂಟ್ ಕಾಯ್ದೆ ಆಗಿದೆ. ಹಾಗಾದರೆ ಯಾವುದೆಲ್ಲ ಆ ಬೇರೆ ಬೇರೆ ಕಾರಣಗಳು ಈ ಕಾಯ್ದೆಯಲ್ಲಿ ಸೇರ್ಕೊಂಡಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ 1813ರ ಚಾರ್ಟರ್ ಕಾಯ್ದೆ. ಈ ಒಂದು ಚಾರ್ಟರ್ ಕಾಯ್ದೆ ಏನಿದೆ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿ ಇರಬೇಕು ಅಥವಾ ಭಾರತದಲ್ಲಿ ಇರುವಂತೆ ಅಧಿಕಾರವನ್ನು ನೀಡುತ್ತೆ. ಈ ಒಂದು ಚಾರ್ಟರ್ ಕಾಯ್ದೆ ಏನಿದೆ ಜಾರಿಗೊಳ್ತಕ್ಕಂತಹ ಮುಂಚೆ ಭಾರತದಲ್ಲಿ ವ್ಯಾಪಾರವನ್ನು ಮಾಡುವಂತಹ ಅಧಿಕಾರ ಕಂಪನಿಗೆ ಮಾತ್ರ ಅಲ್ಲದೆ ಯಾರಿಗೆಲ್ಲ ವ್ಯಾಪಾರ ಮಾಡುವಂತಹ ಆಸೆ ಇದೆ ಅವರೆಲ್ಲರಿಗೂ ಕೂಡ ಲೈಸೆನ್ಸ್ನ ನೀಡಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ವ್ಯಾಪಾರ ಮಾಡೋದಕ್ಕೆ ಇಷ್ಟ ಇದೆಯೋ ಅವರೆಲ್ಲರಿಗೂ ಕೂಡ ಈ ಒಂದು ಕಾಯ್ದೆ ಏನು ಮಾಡುತ್ತೆ, ಅವಕಾಶವನ್ನು ಮಾಡಿಕೊಡುತ್ತೆ. ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ, ಮುಕ್ತ ವ್ಯಾಪಾರದ ಹೊಸ ಯುಗನೇ ಆರಂಭ ಆಗುತ್ತೆ. ಹಾಗೆ ಪರ್ಮಿಷನ್ ಹಾಗೆ ಲೈಸೆನ್ಸ್ಗೆ ಕೂಡ ಒಂದು ಹೊಸ ಕಾಲ ಆರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಗವರ್ನರ್ ಜನರಲ್ ಹಾಗೆ ಸೇನೆಯ ಮಹಾಮುಖ್ಯಸ್ಥರನ್ನ ನಿರ್ದೇಶಕ ಮಂಡಳಿ ನೇಮಕ ಮಾಡ್ತಕ್ಕಂತಹ ಅಧಿಕಾರವನ್ನು ಕೂಡ ತಗೊಳ್ಳುತ್ತೆ. ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶ ಮಾಡ್ತಕ್ಕಂತಹ ಅಧಿಕೃತ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಭಾರತೀಯರಲ್ಲಿ ಒಂದು ಹೊಸ ಜ್ಞಾನವನ್ನು ಹರಡಿಸ್ತಕ್ಕಂತಹ ಹಾಗೆ ಅವರ ಒಂದು ನೈತಿಕ ಹಾಗೆ ಧಾರ್ಮಿಕ ಬದುಕನ್ನು ಅಭಿವೃದ್ಧಿ ಮಾಡುವಂತಹ ಜವಾಬ್ದಾರಿಯನ್ನು ಮಿಷನರಿ ಸಂಸ್ಥೆಗಳು ವಹಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರೋ ಹಾಗಾಗತ್ತೆ. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಎಲ್ಲ ಕಾರಣಗಳಿಂದ 1813ರ ಚಾರ್ಟರ್ ಕಾಯ್ದೆ ಏನಿದೆ ಬಹಳನೇ ಇಂಪಾರ್ಟೆಂಟ್ ಅಥವಾ ಬಹಳ ಪ್ರಮುಖವಾಗಿತ್ತು ಅಂತಲೇ ಹೇಳ್ಬೋದು. ಮುಂದಿನ ಒಂದು ಕಾಯ್ದೆ ಅಂತ ಹೇಳಿದ್ರೆ 1833ರ ಚಾರ್ಟರ್ ಕಾಯ್ದೆ. ಈ ಒಂದು ಕಾಯ್ದೆ ಅನುಷ್ಠಾನಕ್ಕೆ ಬರೋ ಮುಂಚೆ ಭಾರತದ ಒಂದು ಒಟ್ಟಾರೆ ವ್ಯವಸ್ಥೆಯನ್ನ ಮತ್ತಷ್ಟು ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ಕಾಯ್ದೆಯ ಉದ್ದೇಶ ಆಗಿತ್ತು. ಹಾಗಾಗಿ ಈ ಕಾಯ್ದೆಯ ಅನುಷ್ಠಾನ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷದ ಪರವಾನಗಿಯನ್ನು ಕೂಡ ಈ ಕಾಯ್ದೆಯ ಮುಖಾಂತರ ನೀಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಬಂಗಾಳದ ಗವರ್ನರ್ ಜನರಲ್
ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡ್ತಾರೆ ಅಥವಾ ನೇಮಕ ಮಾಡ್ತಾರೆ. ಭಾರತದ ಎಲ್ಲಾ ವ್ಯಾಪಾರಿ ಸರಕುಗಳನ್ನ ನಿರ್ದೇಶನ ಮಾಡ್ತಕ್ಕಂತಹ ಹಾಗೆ ನಿಯಂತ್ರಿಸುವ ಮತ್ತೆ ಮೇಲ್ವಿಚಾರಣೆ ನಡೆಸ್ತಕ್ಕಂತಹ ಅಧಿಕಾರವನ್ನ ಗವರ್ನರ್ ಜನರಲ್ ಪಡ್ಕೊಳ್ತಾನೆ. ಇನ್ನು ದೇಶೀಯ ಸಂಸ್ಥಾನಗಳ ಜೊತೆಗೆ ಯುದ್ಧ ಆಗಿರ್ಬೋದು, ಶಾಂತಿ ಹಾಗೆ ರಾಜತಾಂತ್ರಿಕ ಸಂಬಂಧದ ಎಲ್ಲಾ ವಿಷಯಗಳನ್ನ ಬಂಗಾಳದ ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡುವಂತಹ ಹಕ್ಕನ್ನ ನೀಡಿರುತ್ತೆ. ಇನ್ನು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳ್ಕೊಂಡಿರ್ತಕ್ಕಂತಹ ಸದಸ್ಯರ ಜೊತೆ ಗವರ್ನರ್ ಜನರಲ್ನಿಗೆ ಯಾವುದಾದ್ರೂ ವಿಚಾರದ ಮೇಲೆ ಒಮ್ಮತ ಇಲ್ಲ ಅಂತ ಹೇಳಿದಾಗ ಅವನೇನು ಮಾಡಬೇಕಾಗುತ್ತೆ, ಬಹುಮತದ ನಿರ್ಣಯವನ್ನು ತಿರಸ್ಕಾರ ಮಾಡೋದಕ್ಕೆ ಅವನ ಹತ್ರ ಇದ್ದಂತಹ ಕಾರಣಗಳನ್ನು ಅವನು ಲಿಖಿತ ರೂಪದಲ್ಲಿ ಅಂದರೆ ಬರವಣಿಗೆಯ ರೂಪದಲ್ಲಿ ಅವನು ಬರೆದು ಕೊಡಬೇಕಾಗತ್ತೆ. ಯಾವುದೇ ಧರ್ಮ ಆಗಿರ್ಬೋದು, ಬಣ್ಣ ಅಥವಾ ಹುಟ್ಟಿನ ಒಂದು ಆಧಾರದ ಮೇಲೆ ಪಾರ್ಶಾಲಿಟಿ ಮಾಡೋ ಹಾಗಿಲ್ಲ ಅನ್ನೋದು ಈ ಒಂದು ಕಾಯ್ದೆಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನ ಸದಸ್ಯನನ್ನಾಗಿ ನೇಮಕ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಎಲ್ಲ ಬ್ರಿಟಿಷ್ ವ್ಯಾಪಾರಿಗಳಿಗೆ ಅಥವಾ ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರೋದಕ್ಕೆ ಅವರು ಲೈಸೆನ್ಸನ್ನು ನೀಡ್ತಾರೆ. ಸೊ ಈ ಒಂದು ಕಾಯ್ದೆ ಏನಿದೆ 1830ರ ದಶಕದ ಭಾರತದ ಆಂತರಿಕ ಹಾಗೆ ಇಂಗ್ಲೆಂಡಿನಲ್ಲಿ ಇದ್ದಂತಹ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು 1833ರ ಚಾರ್ಟರ್ ಕಾಯ್ದೆನೂ ಕೂಡ ಇತಿಹಾಸದಲ್ಲಿ ಪ್ರಮುಖವಾಗಿ ಇರೋವಂಥದ್ದು ಅಂತ ಹೇಳ್ಬೋದು. ಹಾಗೆಯೇ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ದುರಾಡಳಿತ ಹಾಗೆ ಭಾರತ ವಿರೋಧಿ ಕಾಯ್ದೆಗಳಿಂದಾಗಿ 1857ರಲ್ಲಿ ಸಿಪಾಯಿ ದಂಗೆ ನಡೆಯುತ್ತೆ. ಇದರಿಂದಾಗಿ ಏನಾಗುತ್ತೆ, ಕಂಪನಿಯ ಆಡಳಿತ ಬ್ರಿಟನ್ ರಾಣಿಗೆ ವರ್ಗಾವಣೆ ಆಗುತ್ತೆ ಅಥವಾ ಹಸ್ತಾಂತರ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಜಾರಿಗೆ ಬಂದಂತಹ ಪ್ರಮುಖ ಕಾಯ್ದೆಗಳು ಅಂತ ಹೇಳಿದ್ರೆ ಭಾರತ ಸರ್ಕಾರದ ಕಾಯ್ದೆ 1858, 61, 92 ಹಾಗೆ 1909, 19 ಮತ್ತೆ 1935 ಕಾಯ್ದೆಗಳು. ಮುಂದುವರೆದಂತೆ ಭಾರತ ಸರ್ಕಾರದ ಕಾಯ್ದೆ 1858. ಈ ಒಂದು ಕಾಯ್ದೆಯನ್ನ 1857ರ ಸೈನಿಕ ಹಾಗೆ ನಾಗರಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬ್ರಿಟಿಷ್ ಭಾರತವು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡೋ ಹಾಗೆ ಆಗುತ್ತೆ. ಹಾಗೆಯೇ ನವೆಂಬರ್ 1, 1858ರಲ್ಲಿ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಆ ಘೋಷಣೆಯ ಪ್ರಕಾರ ಅವರ ಒಂದು ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲಾ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತಹ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಭಾರತವನ್ನು ಬ್ರಿಟಿಷ್ ರಾಣಿ ವಿಕ್ಟೋರಿಯಾರವರ ಆಡಳಿತಕ್ಕೆ ವರ್ಗಾವಣೆ ಮಾಡೋದಾಗಿರುತ್ತೆ. ಹಾಗೆ ಗವರ್ನರ್ ಜನರಲ್ ಅನ್ನುವಂತಹ ಒಂದು ಹುದ್ದೆ ಏನಿತ್ತು, ಆ ಹುದ್ದೆಯ ಬದಲಾಗಿ, ಆ ಪದನಾಮದ ಬದಲಾಗಿ ವೈಸ್ರಾಯ್ ಅನ್ನುವಂತಹ ಒಂದು ಪದನಾಮವನ್ನು ನೀಡ್ತಾರೆ. ಹಾಗಾಗಿ ಮೊದಲನೇ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ರವರು ನೇಮಕಗೊಳ್ತಾರೆ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಒಂದು ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡುತ್ತೆ. ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದ ಇವರು ಭಾರತದ ಆಡಳಿತವನ್ನ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ತಗೊಂಡಿರ್ತಾರೆ. ಹಾಗೆ ಇವರಿಗೆ ಸಹಾಯ ಮಾಡೋದಕ್ಕೋಸ್ಕರ 15 ಸದಸ್ಯರನ್ನ ಒಳಗೊಂಡಂತಹ ಭಾರತ್ ಮಂಡಳಿ ಅಂದ್ರೆ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಭೆಯನ್ನ ಕೂಡ ಇವರು ಅಸ್ತಿತ್ವಕ್ಕೆ ತರ್ತಾರೆ. ಮುಂದಿನ ಒಂದು ಕಾಯ್ದೆ ಅಂತ ಹೇಳಿದ್ರೆ 1861ರ ಭಾರತೀಯ ಪರಿಷತ್ ಕಾಯ್ದೆ. ಈ ಒಂದು ಕಾಯ್ದೆ ಏನಿದೆ 1857ರಲ್ಲಿ ಏನು ಸಿಪಾಯಿ ದಂಗೆ ನಡೀತಲ್ವಾ, ಈ ದಂಗೆ ನಡೆದ ನಂತರ ಜಾರಿಗೊಂಡಂತಹ ಒಂದು ಕಾಯ್ದೆಯಾಗಿತ್ತು. ಈ ಒಂದು ಕಾಯ್ದೆ ಮುಖಾಂತರ ಭಾರತೀಯರಿಗೆ ಶಾಸನವನ್ನ ರೂಪಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕೂಡ ಕೊಡ್ತಾರೆ. ಹಾಗೆ ನಮ್ಮ ಭಾರತೀಯರು ಬ್ರಿಟಿಷರ ಬಗ್ಗೆ ತಿಳ್ಕೊಂಡಿರ್ತಕ್ಕಂತಹ ಅಭಿಪ್ರಾಯ ಏನು ಅಂದ್ರೆ, ಅವರು ಬ್ರಿಟಿಷರ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದಾರೆ, ಕೆಟ್ಟ ಅಭಿಪ್ರಾಯ ಆಗಿರ್ಬೋದು, ಒಳ್ಳೆಯ ಅಭಿಪ್ರಾಯ ಆಗಿರ್ಬೋದು, ಅಂತಹ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋದಿಕ್ಕೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೂಡ ನೀಡಲಾಗುತ್ತೆ. ಇದನ್ನ ಇಂಗ್ಲಿಷ್ನಲ್ಲಿ ಪಾಲಿಸಿ ಆಫ್ ಅಸರ್ಷನ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಈ ಒಂದು ಕಾಯ್ದೆಯ ಪ್ರಮುಖ ಅಂಶ ಅಂತ ಹೇಳಿದ್ರೆ, ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕೇತರ ಸದಸ್ಯರಾಗಿ ನಾಮಕರಣ ಮಾಡಲಾಗುತ್ತೆ. ಹಾಗೆ ಯಾವುದಾದ್ರೂ ತುರ್ತು ಸಂದರ್ಭ ಅಂತ ಬಂದಾಗ ಸುಗ್ರೀವಾಜ್ಞೆ ಹೊರಡಿಸೋದಿಕ್ಕೆ ಅಧಿಕಾರವನ್ನ ಗವರ್ನರ್ ಜನರಲ್ ಅವರಿಗೆ ನೀಡಲಾಗುತ್ತೆ. ಇದಿಷ್ಟು ಈ ಒಂದು ಭಾರತೀಯ ಪರಿಷತ್ ಕಾಯ್ದೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಇದರ ಜೊತೆಗೆ 1892ರ ಭಾರತೀಯ ಪರಿಷತ್ ಕಾಯ್ದೆ. ಈ ಒಂದು ಕಾಯ್ದೆ ಏನಿದೆ 1861ರ ಕಾಯ್ದೆಯ ಮುಂದುವರೆದಂತಹ ಒಂದು ಕಾಯ್ದೆ ಆಗಿರುವಂಥದ್ದು. 1892ರ ಕಾಯ್ದೆ ಏನಿದೆ ಭಾರತೀಯರಿಗೆ ಇದ್ದಂತಹ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನು ಮತ್ತಷ್ಟು ವಿಸ್ತರಣೆ ಮಾಡ್ತಾ ಹೋಗುತ್ತೆ. ಹಾಗೆ ಕಾಂಗ್ರೆಸ್ ಸಂಘಟನೆ ಏನಿತ್ತು ಬ್ರಿಟಿಷರ ಆಡಳಿತದ ಬಗ್ಗೆ ತಳೆದಂತಹ ಒಂದು ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನು ಕೂಡ ಹೆಚ್ಚು ಮಾಡ್ತಾ
ಮಾಡ್ತಾ ಹೋಗ್ತಾರೆ. ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಅಂತ ಬಂದಾಗ ಕೇಂದ್ರ ಹಾಗೆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನ ಅಧಿಕಗೊಳಿಸ್ತಾ ಹೋಗ್ತಾರೆ. ಹಾಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರವನ್ನ ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಕ್ಕಂತಹ ಅಧಿಕಾರವನ್ನು ಕೂಡ ನೀಡ್ತಾ ಹೋಗ್ತಾರೆ. 6 ದಿನಗಳ ಮುಂಚೆ ಮುನ್ಸೂಚನೆಯನ್ನ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂತಹ ಹಕ್ಕನ್ನು ಕೂಡ ನೀಡ್ತಾರೆ. ಸೊ ಇದಿಷ್ಟು 1892ರ ಭಾರತೀಯ ಪರಿಷತ್ ಕಾಯ್ದೆಗೆ ಸಂಬಂಧಪಟ್ಟ ವಿಚಾರಗಳು. ಇನ್ನು 1909ರ ಭಾರತೀಯ ಪರಿಷತ್ ಕಾಯ್ದೆ, ಈ ಒಂದು ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಲಾರ್ಡ್ ಮಿಂಟೋ ಅಂತಕ್ಕಂಥವ್ರು ಭಾರತದ ವೈಸ್ರಾಯ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇನ್ನು ಮಾರ್ಲೆ ಅಂತವರು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಭಾರತೀಯ ಪರಿಷತ್ ಕಾಯ್ದೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಹೇಳಿ ಹೆಸರು ಬಂದಿರುವಂತದ್ದು. ಬ್ರಿಟಿಷರು ಏನ್ ಮಾಡ್ತಾರೆ, ಭಾರತೀಯರನ್ನ ಒಡೆದು ಆಳೋದಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನ ಬಳಸ್ಕೊಂಡಿರ್ತಾರೆ. ಹಾಗಾದ್ರೆ ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಈ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಹೆಚ್ಚಿಸಲಾಗುತ್ತೆ. ಹಾಗೆ ಪ್ರಾಂತ್ಯಗಳಲ್ಲಿಯೂ ಕೂಡ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಕೂಡ ಹೆಚ್ಚು ಮಾಡ್ತಾರೆ. ಇನ್ನು ಮೊದಲ ಬಾರಿಗೆ ಚುನಾವಣೆ ಮುಖಾಂತರ ಶಾಸನ ಸಭೆಗೆ ಆಯ್ಕೆಯಾಗೋದಕ್ಕೆ ಅವಕಾಶವನ್ನ ಕೂಡ ನೀಡ್ತಾರೆ. 4ನೇದಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡತಕ್ಕಂತಹ ಒಂದು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರ್ತಾರೆ. ಸೊ ಇದಿಷ್ಟು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂದ್ರೆ 1909ರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳು. ಇನ್ನು ಮುಂದುವರೆದಂತೆ 1919ರ ಭಾರತ ಸರ್ಕಾರದ ಕಾಯ್ದೆ, ಈ ಒಂದು ಕಾಯ್ದೆಯನ್ನ ಮಾಂಟೆಗೋ ಜೇಮ್ಸ್ ಫೋರ್ಡ್ ಸುಧಾರಣಾ ಕಾಯ್ದೆ ಅಂತ ಕೂಡ ಕರೀತಾರೆ. 1914ರಿಂದ 1918ರ ತನಕ ಏನು ಮೊದಲನೇ ಮಹಾಯುದ್ಧ ನಡೆಯುತ್ತೆ ಅಲ್ವಾ, ಆ ಒಂದು ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಭಾರತೀಯರನ್ನ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸೋದಕ್ಕೆ ಪ್ರೇರೇಪಣೆ ಮಾಡಿದಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಹಾಗೆಯೇ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂತಹ ಮಾಂಟೆಗೋ ಅವರು ಬ್ರಿಟನ್ನಿನ ಒಂದು ಸಂಸತ್ತಿನಲ್ಲಿ 20/8/1917 ಮಾಡಿದಂತಹ ಒಂದು ಘೋಷಣೆಯ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆ ಅಂದ್ರೆ 1919ರ ಕಾಯ್ದೆ ರೂಪುಗೊಳ್ಳುತ್ತೆ. ಹಾಗೆ ಮಾಂಟೆಗೋ ಅವರು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನ ನೀಡೋದೇ ಬ್ರಿಟಿಷರ ಗುರಿ ಅಂತ ಹೇಳಿ ಒಂದು ಘೋಷಣೆಯನ್ನ ಕೂಡ ಹೊರಡಿಸ್ತಾರೆ. ಹಾಗೆ ಭಾರತದ ವೈಸ್ರಾಯ್ ಆಗಿದ್ದಂತಹ ಜೇಮ್ಸ್ ಫೋರ್ಡ್ ಅವರು ಕೂಡ ಈ ಒಂದು ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸ್ತಾ ಹೋಗ್ತಾರೆ, ಅವರ ಜೊತೆ ನಿಲ್ತಾ ಹೋಗ್ತಾರೆ. ಇದರ ಒಂದು ಪರಿಣಾಮವಾಗಿನೇ 1919ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆನೂ ಕೂಡ ಜಾರಿಗೆ ಬರುತ್ತೆ. ಹಾಗಾದ್ರೆ ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದ್ರೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನ ನೀಡ್ತಾರೆ. ಅದು ದ್ವಿಸದನ ಶಾಸಕಾಂಗ ಯಾವುದು ಅಂತ ಹೇಳಿದ್ರೆ, ಶಾಸಕಾಂಗ ಸಭೆ ಅಂದ್ರೆ ಕೆಳಮನೆ, ಹಾಗೆ ರಾಜ್ಯಗಳ ಪರಿಷತ್ತು ಮೇಲ್ಮನೆ, ಇದೆರಡನ್ನು ಕೂಡ ರಚನೆ ಮಾಡ್ತಾರೆ. ಇನ್ನು ಪ್ರಾಂತ್ಯಗಳು ಅಂತ ಬಂದಾಗ ಅಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ಕೂಡ ನೇಮಕ ಮಾಡಿಕೊಡ್ತಾರೆ. ಸ್ವಯಂ ಆಡಳಿತ ಉಳ್ಳಂತಹ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ಕೂಡ ನೀಡ್ತಾರೆ. ಅದ್ರ ಜೊತೆಗೆ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಡಿವೈಡ್ ಮಾಡ್ತಾರೆ, ಬೇರ್ಪಡಿಸ್ತಾರೆ. ಹಾಗೆ ಕೊನೆಯದಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್ ಹಾಗೆ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ಕೂಡ ಇದನ್ನು ವಿಸ್ತಾರ ಮಾಡ್ತಾರೆ ಅಥವಾ ವಿಸ್ತರಿಸಲಾಗುತ್ತೆ. ಇನ್ನು ಕೊನೆಯದಾಗಿ 1935ರ ಭಾರತ ಸರ್ಕಾರದ ಕಾಯ್ದೆ. ಈ ಒಂದು ಕಾಯ್ದೆ ಏನಿದೆ, ನಮ್ಮ ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಕಾಯ್ದೆ ಕೂಡ ಬೇಸ್ ಅಂತ ಹೇಳ್ಬೋದು. ಈ ಒಂದು ಕಾಯ್ದೆ ರೂಪುಗೊಳ್ಳೋದಕ್ಕೆ, ರಚನೆ ಆಗೋದಕ್ಕೆ ನಮ್ಮ ಮೋತಿಲಾಲ್ ನೆಹರೂರವರ ಒಂದು ಅಧ್ಯಕ್ಷತೆಯಲ್ಲಿ ತಯಾರಾದಂತಹ 1928ರ ವರದಿ ಕೂಡ ಮುಖ್ಯ ಆಗಿರುವಂಥದ್ದು. ಹಾಗೆ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಬಹುತೇಕ ಅಂಶಗಳು ಏನಿದೆ ಈ ಒಂದು ಕಾಯ್ದೆಯನ್ನೇ ಆಧರಿಸಿ ರಚನೆ ಮಾಡಿರುವಂಥದ್ದು. ಈ ಒಂದು ಕಾಯ್ದೆ ನಮ್ಮ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂಥದ್ದು. ಇದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯ ಆಗದೆ ದೇಶೀಯ ಸಂಸ್ಥಾನಗಳಿಗೂ ಕೂಡ ಅನ್ವಯವಾಗುವಂತಹ ಒಂದು ಅಂಶಗಳನ್ನು ಒಳಗೊಂಡಿರುವಂಥದ್ದು. ಹಾಗಾದ್ರೆ ಈ ಒಂದು ಕಾಯ್ದೆ ಒಳಗೊಂಡಿರುವಂತಹ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೆ ಆಶ್ರಿತ ರಾಜರನ್ನು ಒಳಗೊಂಡಂತಹ ಅಖಿಲ ಭಾರತ ಒಕ್ಕೂಟವನ್ನು ರಚಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗೆ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಏನಿದೆ ಅದರ ಒಂದು ಸ್ಥಾಪನೆಗೂ ಕೂಡ ಅವಕಾಶವನ್ನ ಮಾಡಿಕೊಡುತ್ತೆ. ಇನ್ನು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಕೊನೆಯದಾಗಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೂ ಕೂಡ ಅವಕಾಶವನ್ನ
ನೀಡ್ತಾ ಹೋಗ್ತಾರೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಭಾರತದ ಸಂವಿಧಾನ ಬೆಳವಣಿಗೆಯ ಒಂದು ಚರಿತ್ರೆಯನ್ನ ನಾವು ನೋಡಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದಂತಹ ಕೆಲವೊಂದು ರಾಜಕೀಯ ಬೆಳವಣಿಗೆಗಳೇನಿದಾವೆ ಈ ರೀತಿಯಾಗಿ ಕಾಯ್ದೆಗಳ ರೂಪದಲ್ಲಿ ಪ್ರಕಟವಾಗಿರೋದನ್ನು ನಾವು ಗಮನಿಸಬಹುದಾಗಿರುತ್ತೆ. ಹಾಗೆ ಬ್ರಿಟಿಷ್ ವಸಾಹತುಶಾಹಿ ಭಾರತದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿನೇ ಈ ಒಂದು ಕಾಯ್ದೆಗಳು ಜಾರಿಗೆ ಬಂದಿರೋದ್ರಿಂದ ಅಥವಾ ಬಂದಿದ್ರಿಂದ ಬ್ರಿಟಿಷರ ಹಿತಾಸಕ್ತಿಗಳು ಈ ಒಂದು ಕಾಯ್ದೆಯಲ್ಲಿ ಸೇರ್ಕೊಂಡಿದೆ ಅನ್ನುವಂತಹ ಒಂದು ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಹೋರಾಟದ ಆಶೋತ್ತರಗಳ ಸಂಘರ್ಷದ ಫಲಿತಗಳು ಇವುಗಳಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದ ವಿವರಣೆಯಾಗಿತ್ತು. ಇಲ್ಲಿಗೆ ಈ ಪಾಠ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಸೊ ಮೊದಲನೇ ಭಾಗವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಹಾಗೆ ಈ ಪಾಠ ನಿಮಗೆಲ್ಲರಿಗೂ ಅರ್ಥ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.